ನೇರ ನುಡಿ ದಿವ್ಯ ಉತ್ತರ. ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವ ಎಂದರೆ ಗಂಡೋ ಹೆಣ್ಣೋ? ಪರಮಾತ್ಮ ಶಿವ, ಅವನು ಹೆಣ್ಣು ಅಲ್ಲ, ಗಂಡು ಅಲ್ಲ. ಅವನು ಹೆಣ್ಣು ಅಥವಾ ಗಂಡು ಅಂತ ಹೇಳೋದಕ್ಕೆ ಅವನಿಗೆ ದೇಹವೇ ಇಲ್ಲ, ಅವನಿಗೆ ಶರೀರವೇ ಇಲ್ಲ, ಅವನಿಗೆ ಆಕಾರವೇ ಇಲ್ಲ. ಹಾಗಿರುವಾಗ ಅವನಿಗೆ ಹೆಣ್ಣು ಅಂತಲೂ ಹೇಳೋಕ್ಕಾಗಲ್ಲ, ಗಂಡು ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆ? ಆತನಿಗೆ ಆಕಾರ ಇಲ್ಲ, ಅವನಿಗೆ ಶರೀರವೇ ಇಲ್ಲ. ನಮಗಾದರೂ ಶರೀರ ಇದೆ. ನಾವು ನೋಡಿದ ತಕ್ಷಣ ಹೇಳ್ತೀವಿ ಇವನು ಹೆಣ್ಣು, ಇವನು ಗಂಡು. ಪ್ರಾಣಿಗಳಲ್ಲೂ ಕೂಡ ಹೇಳ್ತೀವಿ ಇದು ಹೆಣ್ಣು ಪ್ರಾಣಿ, ಇದು ಗಂಡು ಪ್ರಾಣಿ ಅಂತ. ಪಕ್ಷಿಗಳಲ್ಲೂ ಹೇಳ್ತೀವಿ ಇದು ಗಂಡು ಪ್ರಾಣಿ, ಇದು ಹೆಣ್ಣು ಪ್ರಾಣಿ ಅಂತೇಳಿ. ಹೀಗೆ 29 ಕೋಟಿ ಜೀವರಾಶಿಗಳೆಲ್ಲರಲ್ಲೂ ಕೂಡ ಭಗವಂತ ಶಿವ ಒಂದು ಹೆಣ್ಣು ಒಂದು ಗಂಡನ್ನು ಸೃಷ್ಟಿ ಮಾಡಿದ್ದಾನೆ. ಯಾಕೆ ಅಂತಂದರೆ ಪ್ರಕೃತಿಯ ವಿಕಾಸ ಆಗಬೇಕಲ್ಲ, ಈ ಪ್ರಕೃತಿ ಬೆಳಿಬೇಕಲ್ಲ. ಈ ಪ್ರಕೃತಿಯ ವಿಕಾಸಕ್ಕೋಸ್ಕರ ಹೆಣ್ಣು ಗಂಡನ್ನು ಮಾಡಿ ಆ ಬಿಂದುವಿನ ಅಣುವಿನ ಬಿಂದುವಿನಿಂದ ಈ ಜಗತ್ತನ್ನು ಒಂದು ಉದ್ಧಾರ ಮಾಡ್ತಾ 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 ಬೆಳೆಸ್ತಾ 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 ಹೋಗ್ತಾನೆ. ಆದರೆ ಅವನು ಮಾತ್ರ ಸ್ತ್ರೀಲಿಂಗವೂ ಅಲ್ಲ, ಪುಲ್ಲಿಂಗವೂ ಅಲ್ಲ. ಇನ್ನು ಅವನಿಗೆ ಆಕಾರ ಇಲ್ಲದೇ ಇರೋದ್ರಿಂದ ಮತ್ತು ಅವನಿಗೆ ಆಕಾರ ಹೆಂಗಿದೆ? ಅವನಿಗೆ ಆಕಾರ ಹೆಂಗಿದೆ ಅಂತಂದರೆ ಅವನು ಜ್ಯೋತಿ ಸ್ವರೂಪವಾಗಿದ್ದಾನೆ. ಅವನು ಜ್ಯೋತಿರ್ಬಿಂದು, ಅವನು ಜ್ಯೋತಿರ್ಬಿಂದು ಸ್ವರೂಪವಾಗಿದ್ದಾನೆ. ಅಷ್ಟನ್ನು ನಾವು ಹೇಳಬಹುದು. ಅಷ್ಟನ್ನು ಎಲ್ಲ ಧರ್ಮಗ್ರಂಥಗಳು, ಋಷಿ ಮುನಿಗಳು, ಆಧ್ಯಾತ್ಮಿಕರು, ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಂಥವ್ರು ಎಲ್ಲರೂ ಕೂಡ ಹೇಳುವಂಥದ್ದು ಪರಮಾತ್ಮ ನಿರಾಕಾರ ಶಿವ. ಅವನು ಬೆಳಕಿನ ರೂಪದಲ್ಲಿದ್ದಾನೆ, ಬೆಳಕಿನ ಬಿಂದು ರೂಪದಲ್ಲಿದ್ದಾನೆ. ಎಲ್ಲಿದ್ದಾನೆ? ಬ್ರಹ್ಮಾಂಡ. ಈ ಬ್ರಹ್ಮಾಂಡದ ತೊಟ್ಟ ತುದಿಯಲ್ಲಿ ಅವನು ಬೆಳಕಿನ ರೂಪದಲ್ಲಿದ್ದಾನೆ. ನೋಡಿ, ಸಾಮಾನ್ಯವಾಗಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದನೋ ಆ ಎಲ್ಲ ದೇವ್ರು ನೋಡ್ಕೊತೀನಿ ಬಿಡಪ್ಪ ಅಂತ ನಾವು ಮೇಲಕ್ಕೆ ತೋರಿಸ್ತೀವಿ ಹೊರತು ಕೆಳಕ್ಕೆ ಯಾರೂ ತೋರಿಸೋದಿಲ್ಲ. ಆ ದೇವರೊಬ್ಬನೇ ಇದ್ದಾನೆ, ನಿನಗೆ ಸರಿಯಾಗಿ ಶಿಕ್ಷೆ ಕೊಡ್ತಾನೆ ಅಂತ ನಮ್ಮ ಮೇಲಕ್ಕೆ ಹಿಂಗಂತೀವೇ ಹೊರತು ಹಿಂಗಂತ ಅನ್ನೋದೇ ಇಲ್ಲ ನಾವು. ಅಂದರೆ ಎಲ್ಲಿದ್ದಾನೆ ದೇವರು? ನಮಗೆ ಅರಿವಿಲ್ಲದೆ ನಾವು ದೇವರೊಬ್ಬನಿದ್ದಾನೆ ಅಂತ ಒಬ್ಬನೇ ದೇವರು ಅಂತ ಹೇಳ್ತೀವಿ. ಎಲ್ಲೂ ಕೂಡ ಯಾರ ಬಾಯಿನಲ್ಲೂ ಕೂಡ ದೇವರುಗಳಿದ್ದಾರೆ ಅವರು ನೋಡ್ಕೊತಾರೆ ಅಂತ ಯಾರ ಬಾಯಿನಲ್ಲೂ ಇದುವರೆಗೂ ಬಂದಿಲ್ಲ. ಬಹುವಚನದಲ್ಲಿ ದೇವರುಗಳು ಅನ್ನುವಂಥ ಶಬ್ದವನ್ನು ಯಾರೂ ಇದುವರೆಗೆ ಉಪಯೋಗಿಸಿಲ್ಲ. ನಾವು 108 ದೇವರುಗಳನ್ನು ಪೂಜೆ ಮಾಡಿ ಊರು ತುಂಬ, ಗುಡಿ ತುಂಬ, ದೇಶ ತುಂಬ ದೇವ್ರುಗಳು ಇದ್ರೂ ಕೂಡ ನಾವು ಮಾತಾಡುವಾಗ ಮಾತ್ರ ದೇವರು ಅನ್ನೋನೊಬ್ಬನಿದ್ದಾನೆ, ಅವನು ನೋಡ್ಕೋತಾನೆ, ದೇವರು ಅನ್ನೋನೊಬ್ಬನಿದ್ದಾನೆ ಅವನಿಗೆ ಒಪ್ಪಿಸ್ತೀವಿ, ದೇವರು ಅನ್ನೋನೊಬ್ಬ ಸತ್ಯವಾಗಿದ್ದರೆ ಅವನು ನಿನಗೆ ಸರಿಯಾಗಿ ಮಾಡ್ತಾನೆ. ಈ ಥರ ದೇವರು ಅನ್ನೋನು ಒಬ್ಬ 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 ಅಂತೀವಿ ಹೊರತು ದೇವರುಗಳು ಇದ್ದಾರೆ ಅಂತ ಹೇಳೋದೇ ಇಲ್ಲ. ತೋರಿಸೋದು ಕೂಡ ನಾವು ಮೇಲಕ್ಕೇ ತೋರಿಸ್ತೀವಿ. ಗೊತ್ತಿದ್ದೋ ಗೊತ್ತಿಲ್ಲದೋ ಎಲ್ಲರೂ ಕೂಡ ಕೈ ಹೀಗೆ ಅಂತೀವಿ. ಆದ್ದರಿಂದ ಪರಮಾತ್ಮ ನಿರಾಕಾರ ಶಿವ ಈ ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿ ಅವನು ಬೆಳಕಿನ ರೂಪದಲ್ಲಿ ಇದ್ದಾನೆ. ಅದನ್ನು 3 ಭಾಗ ಮಾಡ್ತಾರೆ ನಮ್ಮ ಶರಣರು. ಸ್ವರ್ಗ, ಮರ್ತ್ಯ, ಪಾತಾಳ ಅಂತ ಹೇಳಿಬಿಟ್ಟು 3 ಭಾಗವನ್ನು, ಈ ಬ್ರಹ್ಮಾಂಡವನ್ನು 3 ಭಾಗ ಮಾಡ್ತಾರೆ. ನಾವೀಗ ಪಾತಾಳ ಅಂತ ಅಂದ್ಬಿಟ್ರೆ ಸಾಮಾನ್ಯವಾಗಿ ಎಲ್ಲರೂ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಈ ಭೂಮಿ ನಾವು ಭೂಮಿ ಮೇಲೆ ಇದ್ದೀವಲ್ಲ, ಆ ಭೂಮಿ ಒಳಗಡೆ ಒಂದು ಪಾತಾಳ ಇದೆ ಅಂತ ನಾವು ತಿಳ್ಕೊಳ್ತೀವಿ. ಸುಳ್ಳದು. ಈ ಭೂಮಿ ಈ ಆಕಾಶದಲ್ಲಿ ತೇಲ್ತಾ ಇರ್ತಕ್ಕಂಥ ಒಂದು ಚೆಂಡದು. ಅಂದರೆ ಅದು ಒಂದು ಈ ಪ್ರಕೃತಿಯಲ್ಲಿ ಈ ಆಕಾಶದಲ್ಲಿ ತೇರ್ತಾ ಇರ್ತಕ್ಕಂಥ ಚೆಂಡಾಗಿರೋದ್ರಿಂದ ಪಾತಾಳ ಅಂತಂದರೆ ನಾವು ಭೂಮಿನಲ್ಲೇ ಪಾತಾಳ ಹುಡ್ಕೋದಲ್ಲ. ಅದರಿಂದ ಕೆಳಗಡೆ ಏನೇನಿದೆಯೋ ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಯಾವ ರಾಕೆಟು ಬಿಡೋಕ್ಕಾಗೋದಿಲ್ಲ ಬಿಡಿ. ನಮ್ಮ ಮನುಷ್ಯನ ಅಲ್ಪ ಮಾತ್ರ ಬುದ್ಧಿಗೆ ನಾವು ಏನೇನೋ ಮಾತಾಡ್ಬೋದು, ಆದರೆ ಪರಮಾತ್ಮ ಸೃಷ್ಟಿಯ ಆ ಒಂದು ಸೀಕ್ರೆಟ್ಸ್ನ ಯಾರೂ ಕೂಡ ನಾವು ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ಪರಮಾತ್ಮ ನಿರಾಕಾರ ಶಿವ ಇದ್ದಾನಲ್ಲ, ಅವನು ಹೆಣ್ಣು ಅಲ್ಲ, ಅವನು ಗಂಡು ಅಲ್ಲ. ಗಂಡುಗಳನ್ನು ಸೃಷ್ಟಿಸಿದ, ಹೆಣ್ಣನ್ನು ಸೃಷ್ಟಿಸಿದ, ಈ ಜಗತ್ತನ್ನು ಸೃಷ್ಟಿಸಿದ, ಹೆಣ್ಣು ಗಂಡಿನ ಸಹಾಯದಿಂದ ಮತ್ತು ಸಂತತಿಗಳನ್ನು ಅವರವರ ಸಂತತಿಗಳನ್ನು ಕೂಡ ಬೆಳೆಸ್ಕೊಳ್ತಾ ಹೋದ. ಆದರೆ ಅವನು ಹೆಣ್ಣು ಅಲ್ಲ, ಅವನು ಗಂಡು ಅಲ್ಲ, ಅವನಿಗೆ ಶರೀರ ಇಲ್ಲ, ಅವನು ಬೆಳಕಿನ ಜ್ಯೋತಿರ್ಬಿಂದು ಸ್ವರೂಪವಾಗಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಈ ಜಗತ್ತಲ್ಲಿ ಹಂಗಿದ್ರೆ ನಾವು ಇಷ್ಟೊಂದು ದೇವ್ರುಗಳ್ನ ಇಟ್ಕೊಂಡಿದ್ದೀವಿ,
ನೀವು ನಮ್ಮ ಮನೆಗೆ ಬಂದು ನೋಡ್ರಿ, ನಮ್ಮ ಪೂಜಾ ಕೋಣೆಯಲ್ಲಿ ಎಷ್ಟು ದೇವರುಗಳಿದ್ದಾವೆ. ಹಂಗಾರೆ ಅದಕ್ಕೆಲ್ಲ ನೀವೇನು ಹೇಳ್ತೀರಾ ಅಂತಂದರೆ ಅವರೆಲ್ಲ ದೇವರುಗಳಲ್ಲ, ಅವರೆಲ್ಲ ದೇವತೆಗಳು. ದೇವರು ಅನ್ನೋನು ಒಬ್ಬನೇ ಇರೋದು. ನೀವು ದೇವತೆಗಳನ್ನು ಎಷ್ಟು ಜನನ ಬೇಕಾದ್ರೆ ಸೃಷ್ಟಿ ಮಾಡ್ಕೊಳ್ಳಿ, ನಿಮ್ಗೆ ಕಂಡಂಥವ್ರನ್ನೆಲ್ಲ ಬೇಕಾದ್ರೆ ದೇವತೆಗಳು ಅಂತ ಸೃಷ್ಟಿ ಮಾಡ್ಕೊಳ್ಳಿ. ಆದರೆ ಅವರೆಲ್ಲರೂ ಕೂಡ ಈ ಭೂಮಿಯ ಮೇಲೆ ಜನ್ಮ ತಾಳಿ ನಮ್ಮಂತೆ ನಿಮ್ಮಂತೆ ಪಾಪ ಪುಣ್ಯಗಳನ್ನು ಧರ್ಮ ಕರ್ಮಗಳನ್ನೆಲ್ಲ ಮಾಡಿ ರೋಗ ರುಜಿನಗಳನ್ನೆಲ್ಲ ಅನುಭವಿಸಿ ಲೌಕಿಕದಲ್ಲೆಲ್ಲ ಬಿದ್ದು ಎದ್ದು ಮರಣ ಹೊಂದಿರತಕ್ಕಂಥವ್ರು. ದೇವರು ಹುಟ್ಟೋದು ಇಲ್ಲ, ದೇವರು ಸಾಯೋದು ಇಲ್ಲ. ಅವನು ನಿತ್ಯ ನಿರಂತರ, ಅವನು ಚೈತನ್ಯ, ಅವನಿಗೆ ಸಾವಂತಕ್ಕಂಥದ್ದಿಲ್ಲ. ಅವನು ಈ ಮನುಷ್ಯರ ಹೊಟ್ಟೆಯಲ್ಲಿ ಹುಟ್ಟೋದೇ ಇಲ್ಲ. ಅದರಿಂದ ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥ ದೇವರುಗಳು ದೇವತೆಗಳೇ ಹೊರತು ದೇವರು ಅಲ್ಲ. ದೇವರು ಅಲ್ಲವೇ ಅಲ್ಲ. ದೇವರು ಒಬ್ಬನೇ ಏಕೈಕನು. ಅವನು ಜ್ಯೋತಿ ಸ್ವರೂಪ. ಅವನು ಈ ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿ ಬೆಳಕಿನ ರೂಪದಲ್ಲಿದ್ದಾನೆ. ಅವನನ್ನು ಧ್ಯಾನಿಸಿ, ಅವನನ್ನು ನಾವು ಪ್ರೇಮಿಸಿ, ಅವನು ನಮ್ಮ ತಂದೆ, ಅವನು ನಮ್ಮ ಶಿವ, ಅವನು ನಮ್ಮ ದೇವರು ಅಂತಕ್ಕಂಥದ್ದನ್ನು ನಾವು ಯಾವತ್ತು ಮನದಟ್ಟು ಮಾಡ್ಕೊಳ್ತೀವೋ ಆವತ್ತು ಅದೇ ಜನ್ಮ ಈ ಭೂಮಿಯ ಮೇಲೆ ಕಡೆಯಾಗಿ ನಾವು ಪರಮಾತ್ಮನ ಹತ್ರ ಹೋಗ್ತೀವಿ. ಒಬ್ಬನೇ ದೇವರೆಂದು ನೀವು ಹೇಗೆ ಪ್ರತಿಪಾದಿಸುತ್ತೀರಿ? ಒಬ್ಬನೇ ದೇವರು ಅಂತ ಹೆಂಗೆ ಹೇಳ್ತೀರಾ? ಒಬ್ಬನೇ ದೇವರು ಅಂತ ಹೇಳಿ ನಾನು ಹೇಳ್ತಾ ಇರುವಂಥದ್ದಲ್ಲ, ಅಥವಾ ಬರೀ ನಮ್ಮ ಶರಣರು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಇಡೀ ಜಗತ್ತಿನಲ್ಲಿ 95% ಜನ ಹೇಳುವಂಥದ್ದು ದೇವರು ಒಬ್ಬನೇ ಅಂತ. ಇನ್ನು 5% ಜನ ಯಾರಪ್ಪ ಅಂತಂದರೆ ನಾವು ಭಾರತೀಯರು. ನಮಗೆ ಊರು ತುಂಬ ದೇವರು, ಮನೆ ತುಂಬ ದೇವರು. ಈ 5 ಬೆರಳಿದ್ದರೆ 5 ಬೆರಳಿಗೂ ಒಂದೊಂದು ದೇವರ ಉಂಗುರ, ಆಮೇಲೆ ಕತ್ತು ಮೇಲೆ ಒಂದು ಉಂಗುರ, ಈ 5 ಬೆರಳು ಅಷ್ಟೂ ಜೊತೆಗೆ ಇಲ್ಲೊಂದು ನವಗ್ರಹ ಉಂಗುರ ಬೇರೆ. ಎಲ್ಲ ನವಗ್ರಹಗಳನ್ನೆಲ್ಲ ಬಂಧಿಸಿ ಅವ್ರನ್ನ ದೇವರನ್ನು ಮಾಡಿ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿರೋವಂಥದ್ದು, ಎಲ್ಲರನ್ನೂ ಬಂಧಿಸಿ. ಹೀಗಿರುವಾಗ ನಾವು ಈ ಜಗತ್ತನ್ನು, ಈ ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮ, ಈ ಗ್ಲೋಬ್ ಅಂತ ಏನು ಹೇಳ್ತೀವಿ, ಈ ವರ್ಲ್ಡ್ ಗ್ಲೋಬಲ್ಲಿರ್ತಕ್ಕಂಥ ಜನಗಳ ಅಭಿಪ್ರಾಯ ಏನಂತಂದರೆ ದೇವರು ಒಬ್ಬನೇ. ದೊಡ್ಡ ದೊಡ್ಡ ಧರ್ಮಗ್ರಂಥಗಳು ಎಲ್ಲವೂ ಕೂಡ ದೇವರು ಒಬ್ಬನೇ. ಇದುವರೆಗೂ ಭೂಮಿ ಮೇಲೆ ಬಂದಂತಹ ಎಲ್ಲ ಪ್ರವಾದಿಗಳು, ದೈವವಾಕ್ಯವನ್ನು ಹೇಳಲಿಕ್ಕೆ ಬಂದಂಥವರು ಎಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು ಒಬ್ಬನೇ ದೇವರು, ಅವನು ನಿರಾಕಾರ, ಒಬ್ಬನೇ ದೇವರು ನಿರಾಕಾರ. ಇನ್ನು ನಾವು ಮಾತ್ರ 108 ದೇವರುಗಳು ಮಾಡ್ಕೊಂಡಿದ್ರೆ ಅದು ನಮಗಾಯಿತು. ಈಗ ನಮ್ಮ ಮನೆಗಳಲ್ಲೇ ತೊಗೊಳ್ರಿ, ಹೆಂಗೆ ಅಂತಂದರೆ ನಮ್ಮ ಮನೆ ದೇವರು ನಮಗಾಯಿತು, ನನ್ನ ಹೆಂಡತಿ ಮನೆ ದೇವರು, ನಮ್ಮ ಸೊಸೆಯ ಮನೆ ದೇವರು, ಆಮೇಲೆ ನಮ್ಮ ಪುರಾತನ ದೇವರು, ನಮ್ಮ ಅತ್ತೆ ಮನೆಯ ಕಡೆ ದೇವರು, ನಮ್ಮ ಸೊಸೆ ಇದು ಎಷ್ಟು ದೇವರುಗಳು, ಎಷ್ಟು ಮನೆಗಳು ಇದೆಯೋ ಅಷ್ಟು ಮನೆಗಳಿಗೂ ಒಂದೊಂದು ದೇವರು ಇರಲಿಕ್ಕೆ ಸಾಧ್ಯನಾ? ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ, ವೇದದಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಎಲ್ಲ ಗ್ರಂಥಗಳು ಹೇಳಿದ್ದಾವೆ ಒಬ್ಬನೇ ದೇವರು, ಒಬ್ಬನೇ ದೇವರು. ಆದರೆ ವೇದವನ್ನು ಪಠನೆ ಮಾಡುವಂತಹ ಆ ವೈದಿಕ ಮಹಾಶಯರಿದ್ದಾರಲ್ಲ, ಅವರು ಆ ವೇದಗಳನ್ನು ಓದಿದ್ರೂ ಸಹ, ಆ ವೇದದಲ್ಲಿ ಒಬ್ಬನೇ ದೇವರಂತ ಹೇಳಿದ್ರೂ ಸಹ ಅವರೇ 108 ದೇವರುಗಳನ್ನ ಸೃಷ್ಟಿ ಮಾಡ್ತಾರೆ. ಅವರೇ 108 ದೇವರುಗಳನ್ನ ಸೃಷ್ಟಿ ಮಾಡ್ತಾರೆ. ಸೂರ್ಯನ ದೇವರಂತಾರೆ, ಚಂದ್ರನ ದೇವರಂತಾರೆ, ಆಕಾಶನ ದೇವರಂತಾನೆ, ವಾಯುವನ್ನು ದೇವರಂತಾರೆ, ನೀರನ್ನು ದೇವರಂತಾರೆ, ಭೂಮಿಯನ್ನು ದೇವರಂತಾರೆ, ಮರಗಳನ್ನು ದೇವರಂತಾರೆ, ಗಿಡಗಳನ್ನು ದೇವರಂತಾರೆ, ಪಕ್ಷಿಗಳನ್ನು ದೇವರಂತಾರೆ, ಪ್ರಾಣಿಗಳನ್ನು ದೇವರಂತಾರೆ, ಮನುಷ್ಯರನ್ನು ದೇವರಂತಾರೆ. ಏನು ಆ ದೈವತ್ವಕ್ಕೆ ಒಂದು ಚೂರು ಮರ್ಯಾದೆನೇ ಇಲ್ಲ. ಆ ದೇವರು ಅನ್ನೋದಕ್ಕೆ ಒಂದು ಚೂರು ಬೆಲೆನೇ ಇಲ್ಲ. ಇವೆಲ್ಲ ದೇವರಾಗಲಿಕ್ಕೆ ಸಾಧ್ಯನಾ? ದೇವರು ಇವನ್ನೆಲ್ಲ ಸೃಷ್ಟಿ ಮಾಡ್ದ, ದೇವರು ಇವನ್ನೆಲ್ಲ ಈ ಜಗತ್ತಲ್ಲಿಟ್ಟ. ಆದರೆ ಅವನ ಇಟ್ಟ ವಸ್ತುಗಳೇ ಅವನಾಗಲಿಕ್ಕೆ ಸಾಧ್ಯನಾ? ಕುಂಬಾರ ಮಡಿಕೆ ಮಾಡ್ದ ಅಂದ ತಕ್ಷಣಕ್ಕೇ ಆ ಮಡಿಕೆನೇ ಕುಂಬಾರನ? ಈ ಜಗತ್ತನ್ನು ಪರಮಾತ್ಮ ನಿರಾಕಾರ ಶಿವ ಸೃಷ್ಟಿ ಮಾಡ್ದ. ಇದರೊಳಗೆ ಚರಾಚರ ವಸ್ತುಗಳನ್ನೆಲ್ಲ ಇಟ್ಟ,
ಮನುಷ್ಯನಿಗೆ ಅಗತ್ಯವಾಗಿರ್ತಕ್ಕಂತೆಲ್ಲ ಕಲ್ಲು, ಮಣ್ಣು, ಖನಿಜಗಳು, ಹೂವು, ಹಣ್ಣು ಎಲ್ಲವ ಅವನಿಗೆ ಏನೇನು ಅವಶ್ಯಕತೆ ಇದೆಯೋ ಎಲ್ಲವನ್ನು ಇಟ್ಟ. ಇವರ ಬದುಕಿಗಾಗಿ ಒಂದು ಬೆಳಕನ್ನು ಇಟ್ಟ, ಸೂರ್ಯನನ್ನು ಇಟ್ಟ. ಈ ಮನುಷ್ಯನಿಗೆ ಬೆಳಕು ಬೇಕಲ್ಲ ಬಾಳೋದಕ್ಕೆ, ಬದುಕೋದಕ್ಕೆ. ಒಂದು ಸೂರ್ಯನನ್ನು ಇಟ್ಟ, ಹಗಲಿನಲ್ಲಿ ರಾತ್ರಿಯಲ್ಲಿ ಇಟ್ಟ, ಚಂದ್ರನನ್ನು, ತಾರೆಗಳನ್ನಿಟ್ಟ, ಗ್ರಹಗಳನ್ನಿಟ್ಟ, ಸುಂದರವಾದಂತಹ ಈ ಜಗತ್ತನ್ನು ಸೃಷ್ಟಿ ಮಾಡ್ದ. ಆದರೆ ಈ ಜಗತ್ತೇ ದೇವರಲ್ಲ, ದೇವರೇ ಬೇರೆ, ಈ ಸೃಷ್ಟಿನೇ ಬೇರೆ, ಸೃಷ್ಟಿಯ ವಸ್ತುಗಳೇ ಬೇರೆ, ದೇವರೇ ಬೇರೆ. ಅವನ ಸೃಷ್ಟಿಯ ವಸ್ತುಗಳು ಇವೆಲ್ಲವೂ ಕೂಡ. ಹೀಗಿರುವಾಗ ನಾವು ದೇವರು ಇಬ್ಬರು ಮೂವರು ಅಂತ ಹೆಂಗೆ ಹೇಳಲಿಕ್ಕಾಗುತ್ತೆ? ಅದಕ್ಕೆ ವೇದದಲ್ಲಿ ಒಂದು ಮಾತು ಬರ್ತದೆ, ಬಸವಣ್ಣರು ಹೇಳ್ತಾರೆ, ಇಬ್ಬರು ಮೂವರು ಎಂದು ಹುಬ್ಬುಬ್ಬಿ ಮಾತನಾಡಬೇಡ, ಇಬ್ಬರು ಮೂವರು ದೇವರೆಂದು ಹುಬ್ಬುಬ್ಬಿ ಮಾತನಾಡಬೇಡ, ಒಬ್ಬನೇ ದೇವ ಎಂದಿತ್ತು ವೇದ. ಇವತ್ತು ನಾವು 4 ವೇದಗಳು ಬರ್ತವೆ. ಋಗ್ವೇದ, ಸಾಮವೇದ, ಅಥರ್ವಣ ವೇದ, ಇನ್ನೊಂದು ಯಾವುದೋ ಒಂದು ವೇದ ಬರ್ತದೆ. ಆ 4 ವೇದಗಳಲ್ಲೂ ಸಹ ಹೇಳಿರ್ತಕ್ಕಂಥದ್ದು ದೇವರು ಒಬ್ಬನೇ, ಅವನು ನಿರಾಕಾರ ಪರಮಾತ್ಮ ಶಿವ ಅಂತ. ಆದರೆ ನಮ್ಮ ವೈದಿಕರ ಕೈಗೆ ವೇದಗಳು ಸಿಕ್ಕಿದ ಮೇಲೆ ಅವರು ಅದರೊಳಗೆಲ್ಲ ಮಸಾಲೆ ಹಾಕಿ ಇವ್ರಿಗೆ ಹೆಂಗೆ ಬೇಕೋ ಹಂಗೆ ತಿರುಚಿ ಇರೋ ದೇವ್ರುಗಳನ್ನೆಲ್ಲ ತಗೊಂಡೋಗಿ ಅದರೊಳಗೆ ತುಂಬಿಟ್ಟು ಯಾರ ಕೈಗೂ ಸಿಕ್ಕದಂಗೆ ಆ ವೇದಗಳನ್ನು ಅವರು ಸೊತ್ತು ಮಾಡ್ಕೊಂಬಿಟ್ರು. ಯಾಕಂದರೆ ತೆಗೆದು ಇದು ಸರಿ ಇಲ್ಲ, ಇದು ನೀನು ಸೇರಿಸಿದ್ಯಾ, ತಿದ್ದಿದ್ಯಾ, ಇಲ್ಲಿ ಹೊಡೆದಾಕಿದ್ಯಾ, ಇಲ್ಲಿ ನಿನ್ನ ಸ್ವಂತ ಅಭಿಪ್ರಾಯ ಸೇರಿಸೋದಕ್ಕೆ ನಮಗೆ ಆ ಭಾಷೆನೇ ಗೊತ್ತಿಲ್ಲ. ನಮ್ಮ ಕೈಗೆ ಯಾರಿಗೂ ಸಿಕ್ಕಲೇ ಇಲ್ಲ. ಆ ಸಂಸ್ಕೃತ ಭಾಷೆ ಯಾರಿಗೂ ಕಲೀಲಿಕ್ಕೆ ಅವಕಾಶವೂ ಕೊಡಲಿಲ್ಲ. ಹೀಗೆ ಎಲ್ಲವೂ ಕೂಡ ಯಾರೋ ಒಬ್ಬರ ಸ್ವಾರ್ಥಕ್ಕೆ ಸಿಲುಕಿ ಆ ದೊಡ್ಡ ದೊಡ್ಡ ಗ್ರಂಥಗಳೇನಿತ್ತು, ಆ ಪರಮಾತ್ಮ ಕೊಟ್ಟಂತಹ ವೇದಗಳು ಅವೆಲ್ಲ ಕೂಡ ಪರಮಾತ್ಮನೇ ಕೊಟ್ಟಿರ್ತಕ್ಕಂಥದ್ದು. ವೇದ, ಉಪನಿಷತ್ತು, ಆಗಮಗಳು ಇವೆಲ್ಲವೂ ಕೂಡ. ಪುರಾಣಗಳಂತೂ ಬಿಡ್ರಿ, ಪುರಾಣಗಳು ಇವರು ಚೇಷ್ಟೆಗಳಿಗೆ ಬರೆದಿರ್ತಕ್ಕಂಥದ್ದು. ಪುರಾಣಗಳಲ್ಲಿ ಬರ್ತಕ್ಕಂಥದ್ದು ಒಂದೂ ಸತ್ಯ ಅಲ್ಲ, ಅವೆಲ್ಲ ಕಟ್ಟುಕತೆಗಳು. ಇವತ್ತು ನಮ್ಮ ದೇಶದಲ್ಲಿ ಕರೆಕ್ಟಾಗಿ ಯಥಾರ್ಥವಾಗಿ ಏನು ಭಗವಂತನಿಂದ ಕೊಡಲ್ಪಟ್ಟಂತಹ ಆ ಧರ್ಮಗ್ರಂಥಗಳು, ವೇದ, ಉಪನಿಷತ್ತು, ಆಗಮ ಮತ್ತು ಭಗವದ್ಗೀತೆ, ಇವನ್ನು ಯಥಾವತ್ತಾಗಿ ಜನಗಳಿಗೆ ಕೊಟ್ಟಿದ್ದಿದ್ರೆ ನಿರಾಕಾರ ಪರಮಾತ್ಮ ಶಿವ ಒಬ್ಬನೇ ಇರ್ತಾಯಿದ್ದ. ಇದರೊಳಗೆ ಎಲ್ಲ ಹೇಳಿರ್ತಕ್ಕಂಥದ್ದು ನಿರಾಕಾರ ಪರಮಾತ್ಮ ಶಿವ ಒಬ್ಬನೇ 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 ಒಬ್ಬನೇ. ಇವೆಲ್ಲವೂ ಅವನ ಸ್ವತ್ತು, ಇವೆಲ್ಲವೂ ಅವನೇ ಸ್ವತ್ತು, ಅವನೊಬ್ಬನೇ ಏಕೈಕನು, ಅವನೊಬ್ಬನೇ ಸೃಷ್ಟಿಕರ್ತ, ಸೃಷ್ಟಿಸ್ಥಿತಿ ಲಯಕ, ಅವನೇ ಕಾರಣ, ಈ ಜಗತ್ತಿನ ಒಡೆಯ, ಸೃಷ್ಟಿಯ ಒಡೆಯ, ಬ್ರಹ್ಮಾಂಡದ ಒಡೆಯ, ಅವನ ಬಿಟ್ಟು ಅನ್ಯ ದೇವರುಗಳಿಲ್ಲ ಅಂತ ಈ ಎಲ್ಲ ಧರ್ಮಗ್ರಂಥಗಳು ಹೇಳ್ತವೆ. ವೇದ, ಉಪನಿಷತ್ತು, ಆಗಮಗಳು ಮತ್ತು ಭಗವದ್ಗೀತೆ ಎಲ್ಲವೂ ಹೇಳ್ತವೆ. ಆದ್ರೂ ಕೂಡ ಇಷ್ಟೊಂದು ದೇವರುಗಳನ್ನ ಸೃಷ್ಟಿ ಮಾಡ್ಕೊಂಡು ಬಿಟ್ಟಿದ್ದೀವಿ ನಾವು. ಮಾಡ್ಕೊಳ್ಳಿಲ್ಲ, ಮಾಡಿ ಕೊಟ್ಟರು ಮಹಾಶಯರು. ಯಾಕೆ ಅಂತಂದರೆ ಅವರು ಕೊಟ್ಟಿದ್ದೇ ಪ್ರಸಾದ, ಅವರು ಕೊಟ್ಟಿದ್ದೇ ತೀರ್ಥ. ನಾವು ನಂಬಿದ್ವಿ. ಹೌದು ಹೌದು ಹೌದು. ಇವತ್ತು ನಾವೆಲ್ಲ ಹೌದಪ್ಪಗಳೇ ಆಗಿದ್ದೀವಿ ಹೊರತು ನಮ್ಗೆ ಯಾವನಿಗೂ ತಾಕತ್ತಿಲ್ಲ ಅಲ್ಲಪ್ಪ ಅಂತ ಹೇಳೋದಕ್ಕೆ, ಯಾವನಿಗೂ ತಾಕತ್ತಿಲ್ಲ, ಎಲ್ಲ ಹೌದಪ್ಪಗಳೇ ಆಗಿದ್ದೀವಿ. ಹೀಗಾಗಿ ನಮ್ಮ ಶರಣರು ಹೇಳ್ತಾರೆ, ಇಬ್ಬರು ಮೂವರು ಎಂದು ಹುಬ್ಬಿಬ್ಬಿ ಮಾತನಾಡಬೇಡ, ಒಬ್ಬನೇ ದೇವ ಎಂದಿತ್ತು ವೇದ. ಆ ವೇದಗಳು ಹೇಳ್ತವೆ ಒಬ್ಬನೇ ದೇವರು, ಒಬ್ಬನೇ ದೇವರು, ಒಬ್ಬನೇ ದೇವರು ಅಂತ. ನಾನು ಸಹ ಋಗ್ವೇದದ ಕೆಲವು ಸಾಲುಗಳನ್ನು ಸ್ವಲ್ಪ ಓದ್ಕೊಂಡಿದ್ದೀನಿ, ಭಗವದ್ಗೀತೆನೂ ಸ್ವಲ್ಪ ಓದ್ಕೊಂಡಿದ್ದೀನಿ. ಎಲ್ಲಲ್ಲೂ ಕೂಡ ನಾನು ನೋಡಿದಂಗೆ ಎಲ್ಲೂ ಕೂಡ ಬಹುದೇವ ಆರಾಧನೆ, ಬಹುದೇವ ಹೆಸರುಗಳು ಇಲ್ಲವೇ ಇಲ್ಲ. ಒಬ್ಬನೇ ನಿರಾಕಾರ ಪರಮಾತ್ಮ ಶಿವ ಅಂತ ಹೇಳ್ತದೆ ಹೊರತು ಇನ್ನೊಂದು ದೇವರ ಹೆಸರು ಎಲ್ಲೂ ಕೂಡ ಹೇಳೋದಿಲ್ಲ. ಮುಂದುವರೆದು ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಆ ನಿರಾಕಾರ ಪರಮಾತ್ಮನಿದನಲ್ಲ, ಅವನು ಆ ಸ್ವಾಮಿ, ಅವನು ಒಬ್ಬನೇ, ಅವನು ಶಾಶ್ವತನು, ಅವನು ನಿತ್ಯ ನಿರಂತರನು, ಸ್ವರ್ಗ ಮರ್ತ್ಯ ಪಾತಾಳಕ್ಕೆಲ್ಲ ಒಬ್ಬನೇ ದೇವ ನಮ್ಮ ಕೂಡಲ ಸಂಗಮ ದೇವ. ಸ್ವಾಮಿ ನೀನು ಶಾಶ್ವತ, ನೀನು ಎತ್ತಿದ ಬಿರುದ ಜಗವನ್ನರಿಯಲು ಮಹಾದೇವ ಮಹಾದೇವ. ಇಲ್ಲಿಂದ ಮುಂದಕ್ಕೆ ಶಬ್ದವಿಲ್ಲ. ಪಶುಪತಿ ಜಗಕ್ಕೆ ಏಕೈಕ ದೇವ, ಪಶುಪತಿ ಜಗಕ್ಕೆ ಏಕೈಕ ದೇವ. ಸ್ವರ್ಗ ಮರ್ತ್ಯ ಪಾತಾಳಕ್ಕೆಲ್ಲ ಒಬ್ಬನೇ ದೇವ.
ನಮ್ಮ ಕೂಡಲ ಸಂಗಮ ದೇವ ಅಂದರು, ಶರಣರು, ಬಸವಣ್ಣವರು ಎಲ್ಲರೂ ಕೂಡ. ನೋಡಿ, ಇಷ್ಟು ಚೆಂದಾಗಿ ಆಕಾಶವನ್ನು ಸೃಷ್ಟಿ ಮಾಡಿದ್ದಾನೆ, ಆಕಾಶ ಕಾಯಗಳನ್ನು ನಿಯಂತ್ರಿಸ್ತಾ ಇದ್ದಾನೆ. ಎಷ್ಟು ಅದ್ಭುತವಾದಂಥದ್ದು. ಸೂರ್ಯನ ಸುತ್ತ ಎಲ್ಲ ಆಕಾಶ ಕಾಯಗಳು ಸುತ್ತಾ ಇದ್ದಾವೆ. ಈ ಭೂಮಿ 24 ಗಂಟೆಗಳಿಗೆ ಒಂದಾವರ್ತಿ ತನ್ನ ಸುತ್ತ ಸುತ್ತಿಕೊಂಡು ಹಗಲು ಮತ್ತು ರಾತ್ರಿಯನ್ನು ಉಂಟು ಮಾಡ್ತಾ ಐತೆ. 365 ದಿನಗಳಿಗೆ ಒಂದಾವರ್ತಿ ಆ ಸೂರ್ಯನ ಸುತ್ತ ಸುತ್ತಿ ಬಂದು ಮತ್ತೆ ಶುರುವಾಗುತ್ತೆ. ಇವನ್ನೇ ಕ್ರಮಬದ್ಧವಾಗಿ ಯಾರಿಟ್ಟಿದ್ದು ನೋಡ್ರಿ. ಪೂರ್ವದಲ್ಲೇ ನಮಗೆ ಸೂರ್ಯ ಉದಯ ಆದಂಗೆ ಕಾಣಿಸುತ್ತೆ, ಪಶ್ಚಿಮದಲ್ಲೇ ನಮಗೆ ಸೂರ್ಯ ಅಸ್ತಮವಾದಂಗೆ ಕಾಣಿಸುತ್ತೆ. ಚಂದ್ರ 15 ದಿನಗಳು ಕ್ಷೀಣಿಸ್ತಾ ಹೋಗ್ತಾನೆ, ಇನ್ನು 15 ದಿನಗಳು ವೃದ್ಧಿ ಆಗ್ತಾ ಹೋಗ್ತಾನೆ. ಒಂದು ಕಡೆ ಪೂರ್ಣ ಚಂದ್ರನಾಗ್ತಾನೆ, ಇನ್ನೊಂದು ದಿನ ಅಮಾವಾಸ್ಯೆ ದಿನ ಚಂದ್ರ ಇಲ್ದಂಗೆ ಆಗಿಬಿಡ್ತಾನೆ. ಇದನ್ನು ಯಾರು ಸೆಟ್ ಮಾಡಿದ್ರು, ಹೆಂಗೆ ಸೆಟ್ ಮಾಡಿದ್ರು? ಇಲ್ಲಿ 3-4 ಜನ ದೇವರುಗಳು ಇದ್ದಿದ್ರೆ ಇದನ್ನೆಲ್ಲ ಮಾಡೋಕ್ಕಾಗ್ತಿತ್ತಾ? ಒಂದು ಚೂರು ಲೋಪದೋಷ ಇಲ್ಲ. ಈ ಸೃಷ್ಟಿಯಲ್ಲಿ ಒಂದು ಚೂರು ಲೋಪದೋಷ ಇಲ್ಲ. ಈ 100 ದೇವರುಗಳನ್ನು ಸೃಷ್ಟಿ ಮಾಡಿಕೊಟ್ಟಂಥವ್ರು ರಾವಕಾಲ ಕೊಟ್ಟರು, ನಾವು ಎಸ್ ಅಂದ್ವಿ. ಗುಳಿಗೆ ಕಾಲ ಕೊಟ್ಟರು, ನಾವು ಎಸ್ ಅಂದ್ವಿ. ಯಮಗಂಡ ಕಾಲವನ್ನು ಕೊಟ್ಟರು, ನಾವು ಎಸ್ ಅಂದ್ವಿ. ಆಷಾಢವನ್ನು ಕೊಟ್ಟರು, ನಾವು ಎಸ್ ಅಂದ್ವಿ. ನೋಡಪ್ಪ, ಇಂಥ ದಿನ ನೀನು ಮಂಗಳವಾರ ಏನು ಕೆಲಸ ಮಾಡಬೇಡ ಅಂದರು, ಎಸ್ ಅಂತಂದ್ವಿ. ನಾವು ಎಸ್ಸಪ್ಗಳು, ಹೌದಪ್ಗಳು. ಆದರೆ ಪರಮಾತ್ಮ ನಿರಾಕಾರ ಶಿವ ಎಲ್ಲವನ್ನೂ ಸುಂದರವಾಗಿ ಲೋಪ ಇಲ್ಲದೆ ವ್ಯವಸ್ಥಿತವಾಗಿ ಬಹಳ ಚೆಂದಾಗಿ ಸೃಷ್ಟಿ ಮಾಡಿರ್ತಕ್ಕಂಥ ಈ ಸೃಷ್ಟಿಯಲ್ಲಿ ನಾವು ಲೋಪದೋಷಗಳನ್ನು ಹುಡುಕುವಷ್ಟು ನಾವು ಬುದ್ಧಿವಂತರ. ನಾವು ಲೆಕ್ಕ ಹಾಕೋಬೇಕು, ನಾವು ವಿಚಾರ ಮಾಡಬೇಕು ಇದನ್ನು. ಈ ಸೃಷ್ಟಿಯಲ್ಲಿ ನಾವು ಏನನ್ನೂ ಮಾಡೋಕ್ಕಾಗದೇ ಇರತಕ್ಕಂಥವ್ರು ನಾವು. ಈ ಸೃಷ್ಟಿಯ ನಿಯಮಗಳಲ್ಲಿ ಒಂದನ್ನು ಕೂಡ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ನಾವುಗಳು ಈ ಪರಮಾತ್ಮನ ಸೃಷ್ಟಿಯಲ್ಲಿ ರಾವಕಾಲ, ಗುಳಿಗೆ ಕಾಲ, ಯಮಗಂಡ ಕಾಲ, ಈ ಕಾಲ ಸರಿಯಿಲ್ಲ, ಆ ಕಾಲ ಸರಿಯಿಲ್ಲ ಅಂತ ಹೇಳುವಷ್ಟು ನಾವು ಬುದ್ಧಿವಂತರ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕು. ಜೊತೆಗೆ ಈ ಜಗತ್ತು ಒಬ್ಬನೇ ಇದ್ದಿದ್ದಕ್ಕೆ, ಒಬ್ಬನೇ ದೇವರು ಇದ್ದಿದ್ದಕ್ಕೆ ಇಷ್ಟು ಸುಂದರವಾಗಿ ವ್ಯವಸ್ಥಿತವಾಗಿ ನಡೀತಾ ಐತೆ. ಇದು ರಚನೆ ಆಗಿದೆ. ಏನಾದರೂ 4-5 ಜನ ದೇವರುಗಳು ಇದ್ದಿದ್ದರೆ ಈ ಸೃಷ್ಟಿ ಇಷ್ಟು ಸುಂದರವಾಗಿ ಇದು ಒಂದೇ ಥರ ಇರಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಈಗ ಉದಾಹರಣೆಗೆ ಒಂದು ಬಸ್ಸು ನಡ್ಕೊಂಡು ಹೋಗ್ತಾ ಇದೆ ಬಸ್ಸು. ಆ ಬಸ್ಸಿಗೆ, ಹೋಗ್ತಾ ಇರ್ತಕ್ಕಂಥ ಬಸ್ಸಿಗೆ ಒಂದು ಸ್ಟೇರಿಂಗು, ಒಬ್ಬ ಡ್ರೈವರ್ ಇದ್ದರೆ ಅದು ಕರೆಕ್ಟಾಗಿ ಹೋಗಿ ಊರು ತಲುಪುತ್ತೆ. ಒಂದು ವೇಳೆ ಅದೇ ಬಸ್ಸಿಗೆ ಒಂದು 4 ಸ್ಟೇರಿಂಗ್ ಇದ್ದು 4 ಡ್ರೈವರ್ ಒಂದೇ ಸಲ ಕುಂಡ್ರಿಸಿದರೆ ಏನಾಗ್ತಿತ್ತು? ಇವನು ಈ ಕಡೆ, ಅವನು ಆ ಕಡೆ, ಅವನು ಆ ಕಡೆ, ಈ ಕಡೆ ಆಗಿ ಎಲ್ಲಿ ಹೋಗಿ ಊರಿಗೆ ತಲುಪಲಿಕ್ಕೆ ಆಗ್ತಿತ್ತಾ? ಖಂಡಿತ ಆಗ್ತಿರ್ಲಿಲ್ಲ. ಆದ್ದರಿಂದ ನಾವು ಒಬ್ಬನೇ ದೇವರು, ಆ ನಿರಾಕಾರ ಪರಮಾತ್ಮ ಶಿವ. ಅವನು ಈ ಜಗತ್ತನ್ನು, ಈ ಸೃಷ್ಟಿಯನ್ನು, ಈ ಸಮಷ್ಟಿಯನ್ನು, ಈ ಬ್ರಹ್ಮಾಂಡವನ್ನು, ಈ ವಿಶ್ವವನ್ನು ಬಹಳ ಸುಂದರವಾಗಿ, ಬಹಳ ವ್ಯವಸ್ಥಿತವಾಗಿ ರಚನೆ ಮಾಡಿರೋದ್ರಿಂದ ಅವನೊಬ್ಬನೇ ಏಕೈಕ ದೇವ, ಅವನೊಬ್ಬನೇ ನಿರಾಕಾರ ಪರಮಾತ್ಮ. ಆ ಶಿವ ಒಬ್ಬನೇ ದೇವರು ಅಂತಕ್ಕಂಥದ್ದನ್ನು ನಾವು ಮನದಟ್ಟು ಮಾಡಿಕೊಳ್ಬೇಕು.